ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಶ್ರೀ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಗಿರಿಜಾ ಕಲ್ಯಾಣೋತ್ಸವ ನಡೆಯುತ್ತಿದೆ. ಅದರ ಮುಂದುವರೆದ ಭಾಗ 2. ತುಂಬಾ ಚೆನ್ನಾಗಿ ಗಿರಿಜಾ ಕಲ್ಯಾಣೋತ್ಸವವನ್ನು ಮಾಡಿದ್ದಾರೆ. ಅದರಲ್ಲೂ ಸೋಮಸುಂದರ ದೀಕ್ಷಿತ್ ಅವರ ಮೊಮ್ಮಗ ದಕ್ಷಿಣಾಮೂರ್ತಿ ದೀಕ್ಷಿತ್ ಅವರು ಗಿರಿಜಾ ಕಲ್ಯಾಣೋತ್ಸವ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆ ನೀಡಿದ್ದಾರೆ. ಸೊ ಅದನ್ನು ನೋಡಿ ತುಂಬಾ ಚೆನ್ನಾಗಿರುತ್ತೆ. ಅವ್ರ ಬಾಯಲ್ಲೇ ಕೇಳಿ ಎಷ್ಟು ಚೆನ್ನಾಗಿ ನೀಡಿದ್ದಾರೆ ಗೊತ್ತಾ. ಶಿವ ಪಾರ್ವತಿ ಬಗ್ಗೆ, ಕಲ್ಯಾಣೋತ್ಸವದ ಬಗ್ಗೆ ಮಾಹಿತಿ. ಸೊ ನೀವು ನೋಡಿ ಆ ಶಿವ ಪಾರ್ವತಿ ಆಶೀರ್ವಾದ ಕೃಪಾಕರಕ್ಕೆ ಆಪ್ತರಾಗಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ಇಂದ್ರಾಗ್ನಿ ಯಮನಿರತಿ ವರುಣವಾಯು ಕುಬೇರೇಶಾನಾನ್ಯಷ್ಟ ದಿಕ್ಪಾಲಕ ಪ್ರತಿಪಾಲಿತೆ ಮಹೇಂದ್ರ ಮಲಯ ಸಹ್ಯುಷ್ಮ ವಿದ್ಯ ಪಾರಿಯಾತ್ರ ದತ್ತ ಗುಲಾದಲ ಮತಂಗ ಹಿರಣ್ಯರಂಗ ಮಾಲ್ಯವತ್ ಇಷ್ಕಿಂಧ ಋಷ್ಯಲಿಂಗಾಖ್ಯ ಮಂಚ ಮಹಾನಘಾಧಿಷ್ಠಿತೆ ರಾಮ ನಿಭಿನಂದಿ ಪೃಥು ಮಧು ಭಗೀರಥಾನಂಗ ನಿರಿಬಿಂದು ಗಜಾಂಬರೀಣ ದಿಲೀಪ ನೃಗ ಭರತಾಗ್ನಿ ಜಾತ್ರ ಮಾಂಧಾತ್ರ ಸಹೋದ್ರಾಖ್ಯ ಜೋಡದ ಮಹಾರಾಜ ಪಾಂಚಾಲಾಖ್ಯ ಸ್ಯೋಪರೆ ನಿತ ಯಂತ್ರಾರಾಶ್ಚತುರ್ದಶ ವರ್ಣ ವರ್ಣತಾ ಸಹಸ್ರ ಯೋಜನಾನ್ನತಗತ ಜಂಬೂದ್ವೀಪಸ್ಯ ಮಂದಾರಸ್ಯ ಪ್ರಾಂತೆ ಅಸ್ಯ ಶ್ರೀ ಜಲಜಲಾಧಿ ಮಧ್ಯಸ್ಯ ಶ್ರೀಮತೆ ಕ್ಷೀರಜಲಾಧಿ ಮಧ್ಯೆ ಸ್ಥಿತ ಭುಜಗ ಭೋಗ ಪರ್ಯಂತ್ಯಾವಲ ಸಾನ್ನಿಧ್ಯೆ ಮಧ್ಯೆ ವರ್ತಿನಿ ಕಾಲೇ ಸಂಭಾವಿತಾನಾಂ ಪಾಪಾನಾಂ ವಾಕ್ಪಾಣಿಪಾದ ವಾಯುಸ್ಥಾಪಸ್ಥಾನಾಂ ಕರ್ಮೇಂದ್ರಿಯಾಣಾಂ ಚಕ್ಷುಶ್ರೋತ್ರ ದಿಗ್ವಾಘ್ರಾಣಾಂ ಪಂಚಕಾನಾಂ ಜ್ಞಾನೇಂದ್ರಿಯಾಣಾಂ ಏತೇನಾಂ ಪ್ರೇರಲೆ ಅಸ್ಮಿನ್ ಸನ್ನಿಧಾನೆ ಅನುಷ್ಠೀಯಮಾನ ವಿಶೇಷತಃ ಕಲ್ಯಾಣೋತ್ಸವ ವೈಭವ ಮಹಾಮಂಗಳ ಕರ್ಮಣಿ ಆಚಾರ್ಯ ಮುಖೇನ ಕರ್ಮಕರಿಷ್ಯೆ ಮಹಾದಾನೇಷು ಯಜ್ಞಾದೋ ಪ್ರಾಯಶ್ಚಿತ್ತೇಷು ಕರ್ಮಣೋ ಕನ್ಯಾದಾನೈಕದ ಸ್ನಾನೆ ಮಹಾಸಂಕಲ್ಪಮಾಚರೇತ್ ಮಾನದಂ ವಾಚಿಕಂ ಪಾಪಂ ಕರ್ಮಣಾ ತಮುಪಾರ್ಜಿತಂ ಶ್ರೀದೇವಸ್ಮರಣೇನೈವ ವಿಭೋಹತಿನ ಸಂಶಯಃ. ಇದರ ವಿಶೇಷತೆ ನಾವು ಬಂಧುಗಳನ್ನೆಲ್ಲ ಯಾವ ರೀತಿ ವಿವಾಹಕ್ಕೆ ಕಳಿಸ್ತೀವಿ, ಅದೇ ರೀತಿ 60 ಕೋಟಿ ದೇವತೆಗಳನ್ನು ಈ ಕಲ್ಯಾಣೋತ್ಸವದಿಂದ ತಾವೆಲ್ಲ ಬಂದಿದ್ದು ಸ್ವಾಮಿಯ ಬ್ರಹ್ಮ ರಥದಲ್ಲಿ ಸ್ವಾಮಿ ಕೂತ್ಕೊಳ್ಳೋ ರಥಂಚ ಶಿವನ್ ದೃಷ್ಟ ಪುನರ್ಜನ್ಮವನ್ನು ವಿದ್ಯತೆ ಅಂತಹ ರಥದಲ್ಲಿ ಕೂತ್ಕೊಳ್ಳೋ ಪರಮೇಶ್ವರನ ದರ್ಶನ ಮಾಡಿ ನಮ್ಮ ಔತಣಗಳನ್ನೆಲ್ಲ ತಾವು ಸ್ವೀಕರಿಸಿ ಹೋಗ್ಬೇಕು. ಎಲ್ಲ ದೇವರುಗಳು ಇವಾಗ ಕರೆದಿದ್ದೀವಿ. ಮುಂದೆ ವಿವಾಹ ಮಹೋತ್ಸವದ ಕಾರ್ಯಕ್ರಮ ಆರಂಭ. पर्वत किवावितातलहे इंद्रवस्तिष्ठाय राष्ट्रवधारय अभिधेष्टवृदन्यतः धरे सन्दरुद्रमः इंद्रयोरुद्रः जिष्ठः मुहूर्तोऽस्मित्यन गृह्णन्तु शुभमुहूर्तोऽस्तु. पार्वत्यंबिकासमेत गंगाधरेश्वर स्वामिनः वाङ्मय निश्चितार्थ सुमुहूर्तमस्मिति भवन्तो महान्तो न गृह्णन्तु. ओम वागीर्थाविवदं वृक्परमेश्वरो ओम परदिव परमेश्वर परापरदिव परञ्ज्योतिः परमात्मा पञ्चारणेय प्रवरान्वित परशिव गोत्रोद्भवस्य वर्णपद मंत्र भुवन तत्त्वकलात्मक षडध्वादेत विग्रहस्य सृष्टि स्थिति संहार तिरोभावानुग्रह वञ्जकृत्य वम्मन्नस्य सकल निष्कल स्वरूपस्य निरंजन देवस्य नत्रे सिद्धांत प्रसिद्धेश्वर तंत्राणां मणिमादि अष्टैश्वर्य प्रदानैक परडक्ति रमणी रमणस्य मुक्तादपत्र नित्य निर्मल मौक्तिक धारा दंतत निरंतर सर्वांगस्य पतिज्ञान स्वरूप शिव ज्ञान प्रसादस्य निरामयाख्यस्य पौत्राय योगिदन हृत्सरोरुह निलयस्य परिच्छेदनहितस्य माया नामक भोक्तृत्वदाधन वपुरिन्द्रियादिजनक फलप्रदाय केरलेशार्थिताय सुंदर स्वर्ण संदात्रे नग्र ग्रंथ स्वरूप प्रदाय श्री गंगाधरेश्वर शर्मणे वराय
ಓಂ ಮಿಥ್ಯಾಶಕ್ತಿ ತ್ರಯಾರುಷೇಯ ಪ್ರವರಾನ್ವಿತ ಗೋತ್ರೋದ್ಭವಸ್ಯ ಹಿಮವತಿ ಪುತ್ರೀನ ಮಿಥ್ಯಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ತ್ರಯಾರುಷೇಯ ಪ್ರವರಾನ್ವಿತ ಗೋತ್ರೋದ್ಭವಸ್ಯ ಕೈಲಾಸವಾಸಸ್ಯ ಪುತ್ರೇಣ ಮಿಥ್ಯಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ತ್ರಯಾರುಷೇಯ ಪ್ರವರಾನ್ವಿತ ಪರಶಕ್ತಿ ಗೋತ್ರೋದ್ಭವಸ್ಯ पुत्री इच्छा शक्ति ज्ञान शक्ति क्रिया शक्ति त्रयारुषेय प्रवरान्वित परशक्ति गोत्रोद्भव परापरशक्तेन पंचारुषेय प्रवरान्वित परशक्ति गोत्रोद्भवस्य अद्यमद्यान्त निर्मुक्तस्य अनिवार्यमलाद निष्कले कारणस्य स्वात्मानंद स्वरूपाय रक्षितस्य कुलाचलादि दीप्त कैलासवासस्य ब्रह्मविष्णु रुद्रेणाम् आदिजनकस्य सकल निष्कल स्वरूपस्य वर्णादि षडध्वातीत विग्रहस्य षट्पदादि पंचकृत्य संपन्नस्य वेद वेदांत तंत्रज्ञान विषय ज्ञानादि नग्रहस्य वर्णादि षडध्वातीत विग्रहस्य अन्विवज्ञान पशुपक्षाणां ज्ञान निरोधकस्य अज्ञान निर्मिताख्य परहस्तस्य वेदासार शिवागमस्वरूपादि स्वावभैवनाद वेद्यस्य सनकादि सनन्दनानि देवे गद उपाममानस्य सरस्वती रमणी रमणस्य चतुर्मुख ब्रह्मणः पौत्रे दूर्वास मंगल गंधाय षड्पूर्णिक गंधादि दन्नन अग्रंकृत पर्वतनादि अजेश्वरस्य मेनका रमणी रमणस्य हिमवतः पुत्रेण अविनादि भेद्यान अनादि निर्मयान सकृते सति संहार रौद्रेण आदिशक्तेन अनादीन परापरशक्तेन नादस्वरूपेण त्रिशूलहस्तेन अंबिकान श्री प्रसन्न पार्वती परमेश्वरी नामिति कन्यान लोका समस्ता पशूनां अंबिका देवी प्रीत्यानां वेदागमन्यान प्रदायेन श्री प्रसन्न पार्वती समेत गंगाधरेश्वर स्वामी पंकजे जय विजयी भव सकल भाग्यं गौरी शिवात्मं वेदजात्मजा कन्यावलोकनविधो नित्यत्वं शुभं कुरु वाचा दत्त्वा गौरी शिवात्मं वेदजामया वरावलोकनविधो नित्यत्वं शुभं कुरु वाग्मयत्तो मुहूर्तो सत्यगण्णन्तो मुहूर्तो भक्तो उपवासविट्टा सतश्चयोमिम सतश्चकिवः इदं विष्णुर्विचक्रमे त्रेधानिदे पदं समूढमस्य भाग यो रुद्रो अग्नव्यो अप्सयो ओषधेषु यो रुद्रो विश्वा भवना विवेश तस्मै रुद्राय नमो ये जो देवनो ये अन्तरिक्षे ये निमिते सर्वेभ्यो अंताय महासुभये नमः दक्षिणाय कर्कोटकाय नमः महाय नमः गुलिकाय नमः पद्मः नवग्रहदेवताभ्यो नमः आवाहनादि अर्घ्यं दत्त्वा ओम महानिशाकराज नमः कलानादाय नमः कृत्तिकारोहिणी पत्ने नमः सत्वाद विदुप्रदवे विनोहाय सोमाय मंगलाय बुधाय रुद्रनभ्यस्ताय राहवे केतवे नमः विद्महे सर्पराजाय धीमहि तन्नो ನಂತರ ಮಹಾ ಸಂಕಲ್ಪ ಮಾಡ್ಕೊಂಡ್ವಿ ಏನೇ ಕಾರ್ಯ ಮಾಡ್ಕೊಳ್ಳುವಾಗ ಯಾತಕ್ಕೆ ಮಾಡ್ತಾ ಇದೀವಿ ಯಾತಕ್ಕೋಸ್ಕರ ಮಾಡ್ತಾ ಇದೀವಿ ಅಂತ ಒಂದು ಎಲ್ಲರಿಗೂ ಇರುತ್ತೆ ವಿಷಯ ಇರುತ್ತೆ ಏನೇ ತರ ವಿಚಾರ ಇದ್ಬಿಡು ಆ ಥರ ಇಲ್ಲಿ ನಾವು ಸಂಕಲ್ಪ ಮಾಡಿಕೊಂಡಿರೋದು ನಮ್ಮ ದೇಶದಲ್ಲಿ 60 ಸಂವತ್ಸರ 27 ನಕ್ಷತ್ರ 27 ಕರ್ಣ ಹಾಗೂ 27 ಯೋಗ 11 ಕರ್ಣ ಆ ಥರ ಪಂಚೇಂದ್ರಿಯ ಅಂತ ಇದೆ. ಇದು ಮಧ್ಯದಲ್ಲಿ 27 ನಕ್ಷತ್ರ ಮೇಲೆ 12 ರಾಶಿಗಳಿದೆ. ಈ ರಾಶಿಗಳಿಗೆ ನೀವೆಲ್ಲರೂ ಕೇಳಿರ್ತೀರ. ನಮ್ಮ ಉತ್ತರ ಭಾರತದಿಂದ ದಕ್ಷಿಣ ಭಾರತ, ಪೂರ್ವದಿಂದ ಪಶ್ಚಿಮ, ಉತ್ತರದಿಂದ ದಕ್ಷಿಣ ಅಂತ 4 ದಿಕ್ಕದಲ್ಲಿ ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲಂ ಮಲ್ಲಿಕಾರ್ಜುನಂ ಉಜ್ಜಯಿನಂಚ ಮಹಾಕಾಲಂ ಓಂಕಾರ ಮಮಲೇಶ್ವರಂ ಪಾರಾಲಂ ವೈದ್ಯನಾಥಂಚ ಢಾಕಿನ್ಯ ಭೀಮಶಂಕರಂ ಸೇತುಬಂದೇತು ರಾಮೇಶಂ ನಾಗೇಶಂ ದಾರುಕಾವಣಿ ವಾರಣಾಸ್ಯಂತು ವಿಶ್ವೇಶಂ ತ್ರಂಬಕಂ ಗೌತಮೇತಟೆ ಹಿಮಾಲಯಂತು ಕೇದಾರಂ ಘೋಷ್ಮೇಶಂತು ಶಿವಾಲಯ ಅಂತ 12 ಜ್ಯೋತಿರ್ಲಿಂಗ. ಅಂದ್ರೆ ಆದಷ್ಟು ಜನ ಅವರ ಶಕ್ತಿಯಲ್ಲಿರೋರು ಬಂದು ಈ 12 ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಿರ್ತೀರ, 18 ಶಕ್ತಿಪೀಠನ ದರ್ಶನ ಮಾಡಿರ್ತೀರ, ಪಂಚಭೂತೇಂದ್ರಿಯಗಳನ್ನ ದರ್ಶನ ಮಾಡಿರ್ತೀರ, ಹಾಗೂ ಸುಬ್ರಹ್ಮಣ್ಯ ವಿಶೇಷ 6 ಕ್ಷೇತ್ರಗಳನ್ನು ವಿಶೇಷ ಮಾಡಿರ್ತೀರ. ಈ ಕ್ಷೇತ್ರಗಳನ್ನು ದರ್ಶನ ಮಾಡಿರೋ ವಿಶೇಷ ಏನಂದ್ರೆ ಈ ಸಂಕಲ್ಪ ಮಾಡುವಾಗ
ಇಲ್ಲಿರುವ ಅನೇಕ ಕ್ಷೇತ್ರದಲ್ಲಿರುವ ದೇವಿ ಹಾಗೂ ಸ್ವಾಮಿ, ಆ ದೇವಾಲಯ ಪ್ರಸಿದ್ಧವಾದ ದೇವತೆಗಳು ಬಂದು ಎಲ್ಲರ ಸಂಕಲ್ಪ ಬಂದು ಎಲ್ಲರ ರೂಪವಾಗಿ ಇಲ್ಲಿ ಸ್ವಾಮಿ ಮತ್ತು ಅಮ್ಮನವರು ಕುಳಿತಿದ್ದಾರೆ. ಅಲ್ಲಿ ಉತ್ತರದಲ್ಲಿರುವ ಕೈಲಾಸದಿಂದ ಹಿಡಿದು ದಕ್ಷಿಣದಲ್ಲಿರುವ ಕನ್ಯಾಕುಮಾರಿ ಪರ್ಯಂತವಾಗಿ ಅನೇಕ ದೇವಾಲಯಗಳ ಸ್ವಾಮಿ ಹಾಗೂ ಪರಮೇಶ್ವರಿ ಅನುಗ್ರಹ ಮಾಡಿದೆ ಎಲ್ಲರಿಗೂ. ಎಲ್ಲ ಶಕ್ತಿಪೀಠಗಳ ದರ್ಶನ ಮಾಡುವ ಫಲವನ್ನು ನಿಮಗೆ ಎಲ್ಲರಿಗೂ ಅವಾಪ್ತವಾಗಲಿ. ಹಾಗೂ ಇಲ್ಲೇ ಲೋಕದಲ್ಲಿರುವ ಅನೇಕ ಈ ಭಾರತ ದೇಶದಲ್ಲಿ ಪ್ರಸಿದ್ಧವಾಗಿರುವ ಅನೇಕ ವಿಶೇಷ ಕ್ಷೇತ್ರಗಳ ಪುಣ್ಯ ಸ್ಮರಣೆ ಆಗಲಿ. ಆ ಪುಣ್ಯ ಸ್ಮರಣೆಯಿಂದ ನಿಮಗೆಲ್ಲರಿಗೂ ಅನುಗ್ರಹ ಆಗಲಿ ಅಂತ ಆ ಸ್ವಾಮಿ ಒಂದು ಸಂಕಲ್ಪ ಮಾಡಿ, ಸ್ವಾಮಿ ಯಾರು ಹೇಗಿದ್ದಾರೆ ಅಂತ ಅನೇಕ ರೀತಿಯಲ್ಲಿ ನಾವು ಮಹಾಸಂಕಲ್ಪ ಮಾಡಿ ಇವತ್ತು ಯಾತಕ್ಕೆ ಮಾಡ್ತಾ ಇದ್ದೀವಿ, ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ, ಈ ಮಾಡದಿಂದ ಕಾರಣವೇನು, ಮಾಡದಿಂದ ಏನು ಬಂದು ಸ್ವಾಮಿ ಹಾಗೂ ಅಮ್ಮನವ್ರು ಬಂದು ಎಲ್ಲರಿಗೂ ಅನುಗ್ರಹ ಮಾಡ್ತಾರೆ. ಇಲ್ಲಿರೋ ಭಕ್ತಾದಿಗಳು ಮತ್ತು ಅಲ್ಲ, ಆಗಮಿಷ್ಯಾನಾಂ ಅನಾಗಮಿಷ್ಯಾನಾಂ, ಬಂದಿರೋರು ಬರ್ದೇ ಆಗಿರೋರು ಎಲ್ಲರಿಗೂ ಬಂದು ಒಳ್ಳೆಯದಾಗಲಿ. ಹಾಗೂ ಈ ಜೀವರಾಶಿಗಳು ಕೀಟಾಣುಗಳು ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತ ನಾವು ಒಂದು ಸಂಕಲ್ಪ ಮಾಡಿ, ಹಾಗೂ ಹೇಗೆ ಸ್ವಾಮಿ ಬಂದು ಶಿವಪ್ರವರ ದೇವಿ ಪ್ರವರ ಒಂದು ನಾವು ವಚನೆ ಮಾಡಿದ್ವಿ. ಶಿವಪ್ರವರ ದೇವಿ ಪ್ರವರ ಹೇಗೆ ಎಂದಾಗ ನಮ್ಮ ಉದಾಹರಣೆ ಒಂದು ಜೀವನದಂತೆ ಇಟ್ಕೊಂಡಾಗ ಒಂದು ಪುರುಷ ಮತ್ತು ಕನ್ಯಾ, ವಧು ಮತ್ತು ಕನ್ಯರ ಕುಟುಂಬ ಒಂದು ಜಾಗದಲ್ಲಿ ಪರಸ್ಪರವಾಗಿ ಹೇಗೆ ಬಂದು ಅವ್ರನ್ನ ಪರಿಚಯ ಮಾಡ್ಕೊಳ್ತಾರೋ ಆ ಥರ ಸ್ವಾಮಿ ಮತ್ತು ಕನ್ಯಾ ಅವರ ಕುಟುಂಬ ಯಾರು, ಅವರ ತಂದೆ ಯಾರು, ಅವರ ತಾತ ಯಾರು, ಅವರ ಮುತ್ತಾತ ಯಾರು, ಅವರು ಯಾವ ವಂಶದಿಂದ ಬಂದಿದ್ದಾರೆ ಅಂತ ಶಿವಪ್ರವರದಲ್ಲಿ ಹೇಳ್ತಾರೆ. ದೇವಿ ಪ್ರವರದಲ್ಲಿ ಅಮ್ಮನವರು ಯಾರು, ಯಾರ ಮಗಳು, ಯಾರ ಮೊಮ್ಮಗಳು, ಯಾರ ಹಿರಿಯ ಮೊಮ್ಮಗಳು ಅಂತ ದೇವಿಯ ಭಾಗದಲ್ಲಿ ಬರುತ್ತೆ. ಇದು ಬಂದು ಸಂಸ್ಕೃತದಲ್ಲಿ ಬಂದು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ತ್ರಯಾರುಷೇಯ ಪ್ರವರಾನ್ವಿತ ಪರಶಕ್ತಿ ಗೋತ್ರೋದ್ಭವಸ್ಯ ಅಂತ ಹೇಳ್ತಾರೆ. ಇಚ್ಛೆ, ಜ್ಞಾನೆ, ಕ್ರಿಯಾ ಈ ಮೂರಕ್ಕೂ ಬಂದು ರೂಪವಾಗಿರುವುದು ಅಮ್ಮನವರು. ಹೇಗೆ ಬಂದು ದುರ್ಗೆಯಲ್ಲಿ ಬಂದು ಗೌರಿ, ಲಕ್ಷ್ಮಿ, ಸರಸ್ವತಿ ಮೂರು ಸ್ವರೂಪವಾಗಿ ಹೇಗೆ ನಾವು ದುರ್ಗೆ ನೋಡ್ತೀವೋ ಆ ಥರ ಸೃಷ್ಟಿ, ಸ್ಥಿತಿ, ಸಂಹಾರವಾಗಿ ತ್ರಿಮೂರ್ತಿಯಾಗಿ ಹೇಗೆ ನಾವು ಈಶ್ವರ ನೋಡ್ತೀವೋ ಆ ಥರ ಈ ಮೂರಕ್ಕೂ ರೂಪ ಬಂದು ದೇವಿ. ಆ ದೇವಿ ಬಂದು ಯಾರ ಮಗಳು ಅಂದಾಗ ಹಿಮವತ ಪುತ್ರಿ ಅಂತ ಹೇಳ್ತಾರೆ. ಹಿಮವತ್ಯದಲ್ಲಿ ವಾಸ ಮಾಡುವ ರಾಜನ ಮಗಳು ಅಂತ ಹೇಳ್ತಾರೆ. ಇಲ್ಲಿ ಈಶ್ವರ ಇದ್ದಾರೆ. ಈಶ್ವರ ಬಂದು ಯಾರು ಅಂತ ಕೇಳಿದಾಗ ಅಲ್ಲಿ ಸ್ವಾಮಿ ಹೇಳ್ತಾರೆ, ನಾನು ಮಹಾದೇವನ ಮಗ ನಾನು ಅಂತ ಕೇಳಿ. ಆ ಮಹಾದೇವ ಯಾರು ಅಂದಾಗ ಸ್ವಾಮಿ. ಅವರೇ ಆದಿ, ಅನಾದಿ, ಅನಂತ. ಹಾಗೂ ಅವರೇ ಆದಿ, ಅವರೇ ಬಂದು ಅನಾಥ, ಅವರೇ ತಂದೆ, ಅವರೇ ತಾಯಿ. ಆಗ ಒಂದು ಆಚಾರ್ಯ ಬಂದು ಸ್ವಾಮಿಗೆ ಪೂಜೆ ಮಾಡುವಾಗ ಶಿವೋಹಂ ಶಿವೋಹಂ ಇತಿ ಭಾವಯೇತ್ ಅಂತಾರೆ. ಏನಾಗ ಈ ಶರೀರದಲ್ಲಿ ಸ್ವಾಮಿ ಬಂದು, ಯಾಕಂದ್ರೆ ಈಶ್ವರ ಆಗಲಿ ದೇವಿಗೆ ಮಾಡಿ ಮನುಷ್ಯ ರೂಪದಲ್ಲಿ ಯಾರೋ ಬಂದು ಈಶ್ವರ ಪಾರ್ವತಿ ಪೂಜೆ ಮಾಡೋಕ್ಕೆ ಅರ್ಹತೆ. ಅವಾಗ ಆಚಾರ್ಯಗಳ ಒಳಗಡೆ ಪ್ರವೇಶ ಮಾಡಿ ಅಭಿಷೇಕ ಮಾಡೋದು, ಇಲ್ಲ ಇಲ್ಲಿ ಕೂತ್ಕೊಂಡಿರೋ ಆಚಾರ್ಯ ಬಂದು ಪೂಜೆ ಮಾಡೋರು ಅವರೇ ಬಂದು ಈಶ್ವರ ಆಗಿ ನಾನು ಭಾವನೆ ಮಾಡಿ ನನ್ನ ಆತ್ಮ ಬಂದು ಈಶ್ವರ ಆಗಿ ಈಶ್ವರನೇ ಬಂದು ಈಶ್ವರನಿಗೆ ಪೂಜೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಆದರೆ ಅಲ್ಲಿರುವ ಆತ್ಮ ಸಾಕ್ಷಿ ಅಂತಾಗ ಆ ಆತ್ಮದಲ್ಲಿ ದೇವತೆ ಬಂದು ದೇವಾನ್ ದೇವತೆ ಬಂದು ಒಳಗಡೆ ಜನಿಸಿ ಆ ದೇವತೆನೇ ಬಂದು ತನ್ನ ದೇವತೆಗೆ ಬಂದು ಪೂಜೆ ಮಾಡ್ಕೊಳ್ಳೋಕ್ಕೆ ಒಂದು ಪ್ರಾರ್ಥನೆ ಮಾಡ್ತಾರೆ. ಆ ಥರ ಆ ಸ್ವಾಮಿಗೆ ಬಂದು ಸ್ವಾಮಿ ಹೇಳ್ಕೊಳ್ತಾರೆ ಯಾರು ಮಗ ಅಂದಾಗ ನಮ್ಮ ಮಹಾದೇವನ ಮಗ ಅಂತ. ಮಹಾದೇವ ಯಾರು ಅಂದ್ರೆ ಕೈಲಾಸ ವಾಸದಲ್ಲಿ ಮಾಡುವ ಕೈಲಾಸಿಯ ಮಗ ನಾನು ಅಂತ ಹೇಳ್ತಾರೆ. ಅವಾಗ ಇವರ ಮಗ, ಇವರ ಮೊಮ್ಮಗ ಅಂತ ಬಂದು ಈ ದೇವಿ ಪ್ರವರ ಶಿವಪ್ರವರದಲ್ಲಿ ತಿಳಿಸ್ಕೊಡ್ತಾರೆ. ಹೇಗೆ ಬಂದು ಒಂದು ಉದಾಹರಣೆ ಹೇಳಿದ್ನೋ ನಾನು, ಒಂದು ವಧು ಕನ್ಯಾಗ ಬಂದು ಹೇಗೆ ಪರಸ್ಪರವಾಗಿ ಬಂದು ಪರಿಚಯ ಮಾಡ್ಕೊಳ್ತಾರೋ ಯಾರ ಮಗ ನೀವು ಅಂತ ಕೇಳ್ತಾರೆ. ಇಲ್ಲಿ ಕೇಳಿದಾಗ ಎಲ್ಲ ನೀವು ಯಾರೇ ಮನೆ ಹೋದಾಗ ಇವ್ರು ಯಾರ ಮಗ, ಇವ್ರು ಯಾರ ಮೊಮ್ಮಗ, ಇವ್ರ ತಂದೆ ಯಾರು, ಇವ್ರ ತಾತ ಯಾರು ಹೇಗೆ ಪರಿಚಯ ಮಾಡ್ಕೊಳ್ತಾರೆ ಗೊತ್ತಾಗುತ್ತೋ ಆ ಥರ ಒಂದು ಕಲ್ಯಾಣೋತ್ಸವದಲ್ಲಿ ಒಂದು ಮದುವೆ ಸಂದರ್ಭದಲ್ಲಿ ಒಂದು ವಧು ಕನ್ಯಾ ಬಂದು ಅವರ ಕುಟುಂಬದವರು ಬಂದು ಪರಿಚಯ ಮಾಡ್ಕೊಳ್ತಾರೆ. ಪರಿಚಯ ಮಾಡ್ಕೊಳ್ಳೋದ್ರಿಂದ ಯಾರಿಗೆ ಏನು ಸಂಬಂಧ ಅಂತ ಅಲ್ಲಿ ಗೊತ್ತಾಗುತ್ತೆ, ಅಲ್ಲಿ ಒಂದು ವಿಚಾರ ಗೊತ್ತಾಗುತ್ತೆ. ಅಲ್ಲಿ ಸ್ವಾಮಿಗೆ ಬಂದು ಶಿವಪ್ರವರ ದೇವಿ ಪ್ರವರವನ್ನು ಪ್ರಾರ್ಥನೆ ಮಾಡಿ ಸ್ವಾಮಿ ಬಂದು ಈ ತ್ರಿಮೂರ್ತಿಯಾಗಿ ಪೂಜಿಸುವ ಮಾಡುವ ಈ ನಾವು ಹೇಗೆ ಬ್ರಾಹ್ಮಣರು ಬಂದು ಯಜ್ಞೋಪವೀತ ಧಾರಣೆ ಮಾಡಿದ್ದೀವೋ ಆ ಯಜ್ಞೋಪವೀತದಲ್ಲಿ 3 ಸೂತ್ರಗಳಿವೆ. ಆ 3 ಸೂತ್ರನೇ ಬಂದು ಬ್ರಹ್ಮ, ವಿಷ್ಣು, ಮಹೇಶ್ವರ. ಈ 3 ಸೂತ್ರದಲ್ಲಿ ಆ ಸೂತ್ರಕ್ಕೆ ಪೂಜೆ ಮಾಡಿ ಸ್ವಾಮಿ ಬಂದು ಇವಾಗ ಬಂದು ಬ್ರಾಹ್ಮಣರಾಗಿ ಇದಾಗ್ತಾರೆ.
ಸ್ವಾಮಿಗೆ ಬಂದು ಉಪನಯನ ಅಂತ ಒಂದು ನಡೆಯುತ್ತೆ. ಈ ಉಪನಯನ ಅಂತ ನಡೆದ ನಂತರ ಸ್ವಾಮಿಗೆ ಬಂದು ಸೂತ್ರದಲ್ಲಿ ಬಂದು ಅಷ್ಟನಾಗ ಬಂದು ಪೂಜೆ ಮಾಡ್ತಾರೆ. ಅನಂತ, ವಾಸುಕಿ, ತಕ್ಷಕ, ಕಾರ್ಕೋಟಕ, ಶಂಖಪಾಲ, ಗುಳಿಕ, ಪದ್ಮ, ಮಹಾಪದ್ಮ ಅಂತ ಹೇಳ್ತಾರೆ. ಇದು 8 ನಾಗಗಳು. ಈ 8 ನಾಗಗಳು ಬಂದು ಆ ಸೂತ್ರದಲ್ಲಿ ಪೂಜೆ ಮಾಡ್ತೀವಿ. ಯಾತಕ್ಕೆಂದ್ರೆ ನಾಗ ಯಾತಕ್ಕೆ ಪೂಜೆ ಮಾಡ್ತೀವಿ ಅಂದ್ರೆ ರಕ್ಷಾಬಂಧನೆಗೆ ಆ ನಾಗನ ಬಂಧನೆ, ಒಂದು ಹಾವು ಬಂದು ಕೈಯಲ್ಲೋ ಇಲ್ಲ ಮನುಷ್ಯರಲ್ಲಿ ಸುತ್ತಕೊಳ್ತು ಅಂದ್ರೆ ಅದು ಗಟ್ಟಿಯಾಗಿ ಸುತ್ತಕೊಳ್ಳುತ್ತೆ. ಅದು ಈ ಶಕ್ತಿ ಬಂದು ಬೇರೆ ಯಾವುದೇ ಪ್ರಾಣಿಗಳು ಇಲ್ಲ. ಒಂದು ಸತಿ ಕೈಯಲ್ಲೋ ಇಲ್ಲೋ ಮನುಷ್ಯನಿಗೆ ಬಂದು ಶರೀರದಲ್ಲಿ ಹಾವು ಸುತ್ತಕೊಳ್ತು ಅಂದ್ರೆ ಗಟ್ಟಿಯಾಗಿ ಸುತ್ಕೊಂಡ್ಬಿಡುತ್ತೆ. ಅದು ಬಿಚ್ಚಕ್ಕೆ ಬಂದು ತುಂಬಾ ಕಷ್ಟ. ಅದು ಬಂಧನ ಹೇಗಿರುತ್ತೆ ಅಂದ್ರೆ ಅಷ್ಟು ಬಲವಾಗಿರುತ್ತೆ. ಆ ಶಕ್ತಿ ಬಂದು ಬೇರೆ ಯಾವುದೇ ಪ್ರಾಣಿಗೂ ಇರಲ್ಲ. ಅದಕ್ಕೆ ಆ ಬಂಧನ ಬಂದು ಎಲ್ಲಾರ್ಗೂ ಆ ಶಕ್ತಿ ಆಗಲಿ. ನೀವು ಹೇಗೆ ಬಂದು ಎಲ್ಲಾರ ಕೈಯಲ್ಲ ನೋಡಿರ್ಬೋದು, ಎಲ್ಲಾರು ಒಂದೊಂದು ಸೂತ್ರ ಹಾಕೊಂಡಿರ್ತಾರೆ. ಅದು ಬಂದು ಕೆಂಪಾಗಿರ್ಬೋದು, ಇಲ್ಲ ಹರ್ಷಣಗಳ ಇರ್ಬೋದು. ಅದು ಯಾತಕ್ಕಂದ್ರೆ ಆ ಶಕ್ತಿಯ ಬಂಧನ ಎಲ್ಲಾರ ಕೈಲಿ. ಆತರ ಸ್ವಾಮಿಗೆ ಬಂದು ಮದುವೆ ಸಂದರ್ಭದಲ್ಲಿ ಯಾವುದೇ ತರ ಬಂದು ವಿಘ್ನಗಳು ಬಂಧನೆಗಳು ಆಗಬಾರ್ದು ಅಂತ ಅಂದ್ಬಿಟ್ಟು ಆ ಬಂಧನಕ್ಕೆ ಬಂದು ಪೂಜನೆ ಮಾಡಿ, ಅಷ್ಟನಾಗದ ಪೂಜೆ ಮಾಡಿ, ಸ್ವಾಮಿಗೆ ಬಂದು ಪ್ರತ್ಯಕ್ಷವಾಗಿರುವ ಬ್ರಹ್ಮ ಸೃಷ್ಟಿ ಮಹೇಶ್ವರ ಯಜ್ಞೋಪವೀತ ಧಾರಣೆ ಆಯುಷವಕ್ರಂ ಪ್ರತಿಪಂಚ ಬ್ರಹ್ಮಯಜ್ಞೋಪವೇತಂ ಫಲಮಸ್ತತೇಜಃ ವೇದಾತ್ಮನಾಯ ವಿದ್ಮಹೇ ಹಿರಣ್ಯಗರ್ಭಾಯ ಧೀಮಹಿ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವस्य ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. उपवीतधारणमुहूर्तः शुभमुहूर्तो भवन्तु महाञ्जनेन गृह्णन्तु शुभमुहूर्तोऽस्तु. इन्द्रस्तोमेन पञ्चदलेन मध्यमिदं पादेन सकलेन रक्षा ब्रह्मणीयजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्तिरमामृतात्. बृहत्सानक्षत्रभृद्वृद्धवृष्टियम् मधुरभोजश्वमिदमुग्रवीरम् इन्द्रस्तूमेन पञ्चदलेन मध्यमिदं पादेन सकलेन रक्षा ब्रह्मणीयजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्तिरमामृतात्. वन्दे जगत्कारणं वन्दे पन्नगभूषणं मृगधरं वन्दे पशूनां पतिं वन्दे सूर्यशशाङ्कवह्निनयनं वन्दे मुकुन्दप्रियं वन्दे भक्तजनाश्रयं च हृदयं वन्दे शिवं शङ्करं सुरक्षा सावधाना मुहूर्ता सावधाना गौरी शङ्कर ध्यान सावधाना शान्ताकारं भुजगशयनं पद्मनाभं सुरेशं लक्ष्मीकान्तं गगनसदृशं मेघवर्णं शुभाङ्गं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिध्यानगम्यं वन्दे विष्णुं भोपयारं सर्वलोकैकनाथं सुलग्ना सावधान सुमुहूर्ता सावधान गौरी शङ्कर ध्यान सावधान शैलसुता पुरस्तुरसपत्पत्यात् सुरेन्द्रादयोः दैत्यारिष्ट विदित्य पार्श्वदलयोर्वायुमादिकोणेषु च शृङ्गे नारदभानभैरवगजात्यस्कन्दवीरेश्वर मध्ये शुभ्रसरोजकोमलसुतं शम्भं भजे पाण्डुरम् सुलग्ना सावधान सुमुहूर्ता सावधान गौरी शङ्कर ध्यान सावधान सर्वेश्वरीं सदानन्दां सर्वधिष्ठानरूपिणीं स्वादिनी सम्पूर्णां ಶ್ರೀ ಗಿರಿಜಾ ಕಲ್ಯಾಣೋತ್ಸವ ಅದ್ಭುತವಾಗಿ ನಡೀತಾ ಇದೆಯಲ್ಲ. ಸಂಕ್ಷಿಪ್ತವಾಗಿ ವಿವರಣೆ ಕೂಡ ನೀಡ್ತಿದ್ದಾರೆ ದಕ್ಷಿಣಾಮೂರ್ತಿ ದೀಕ್ಷಿತ್ ಅವರು. ತುಂಬಾ ಚೆನ್ನಾಗಿದೆ. ಸೊ ಇದು ಭಾಗ 2 ಇನ್ನೂ 3 ಭಾಗ ಬರುತ್ತೆ. ಸೊ ಅದನ್ನು ಕೂಡ
ನೋಡಿ ತುಂಬಾ ಚೆನ್ನಾಗಿ ಇದೆ. ಶಿವಪಾರ್ವತಿ ಆಶೀರ್ವಾದ ಕೃಪಾಕಟಾಕ್ಷ ಎಲ್ಲ ಸಬ್ಸ್ಕ್ರೈಬರು ಎಲ್ಲ ವಯಸ್ಸಿನ ಸದಾ ಇರಲೆಂದು ಪ್ರಾರ್ಥಿಸುತ್ತೇವೆ. ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಕರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.